ನಾನು ಇನ್ನು ಹೊರಡ್ತೀನಿ ಅಮ್ಮವ್ರೆ. ಅದೇನ್ ಕೇಶವ, ಮನೆವರೆಗೂ ಬಂದು ಮನೆ ಒಳಗ್ ಬರ್ದೆ ಹೋಗ್ತಿದ್ಯಾ? ಅಂದ್ರೆ ಅದು ಮನೇಲಿ ಅಪ್ಪ. ನನಗ್ ಗೊತ್ತು, ಆದ್ರೆ ಅಂಕಲ್ ಜೊತೆ ಆಂಟಿ ಇದಾರೆ ಅಲ್ವಾ? ನಾಳೆ ಅಣ್ಣ ಬರ್ತಿದ್ದಾನೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಯ್ತಲ್ವಾ? ಈ ನ್ಯೂಸ್ ನ ಮನೇಲಿ ಹೇಳಿ ಹ್ಯಾಪಿಯಾಗಿ ಒಂದ್ ಕಾಫಿ ಕುಡ್ದು ಹೋಗು. ಓಕೆ ಅಮ್ಮವ್ರೆ, ನಡೀರಿ. ನಡಿ. ಏನಾಯ್ತು ಕೇಶವ? ನಮ್ ಮೇಲ್ಗಡೆಯಿಂದ ಹದ್ದು ಕಿರ್ಸ್ತಾ ಹೋಯ್ತು ಅಮ್ಮವ್ರೆ. ಹೌದು, ಅದಕ್ಕೆ? ಅದ ಕಿರ್ಚೋದು ಒಳ್ಳೇದಲ್ವಂತೆ ಅಮ್ಮವ್ರೆ. ಯಾರೋ ಒಬ್ರು ಸಾಯ್ತಾರೆ ಅಂತ ಹೇಳೋದಕ್ಕೆ ಅದು ಸಂಕೇತ ಅಂತೆ. ಇಂಥದ್ದನ್ನೆಲ್ಲ ನೀನ್ ನಂಬ್ತೀಯಾ? ಚಿಕ್ಕಂದ್ರಲ್ಲಿ ಅಪ್ಪ ಹೇಳ್ತಾ ಇದ್ರು. ಪಕ್ಷಿಗಳಾದ್ಮೇಲೆ ಕಿರ್ಚ್ತಾನೆ ಇರತ್ತ ಕೇಶವ. ಆದ್ರೆ ನಾವ್ ಯಾವಾಗ ಸಾಯ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಅಂತದ್ರಲ್ಲಿ ಪಕ್ಷಿಗಳಿಗೆ ಹೇಗ್ ಗೊತ್ತಾಗುತ್ತೆ ಕೇಶವ, ಹೇಳು? ಸಾರಿ ಅಮ್ಮವ್ರೆ, ಇದು ನಿಮ್ಗೆ ಮೂಢನಂಬಿಕೆ ಅಂತ ಅನ್ನಿಸ್ಬಹುದು, ಆದ್ರೆ ಇದ್ರಲ್ಲೂ ಸ್ವಲ್ಪ ನಿಜ ಇದೆ. ಏನು ಆ ನಿಜ? ಇವಾಗೇನೋ ಸ್ಯಾಟಲೈಟ್ಸ್ ಎಲ್ಲ ಬಂದಿರೋದಕ್ಕೆ ಸಮುದ್ರದಲ್ಲಿ ಸುನಾಮಿ ಶುರುವಾಗಿ ತುಫಾನ್ ಬರೋವರೆಗೂ ಸೈನ್ಸ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಪೂರ್ವ ಕಾಲದಲ್ಲಿ ಸಮುದ್ರದಲ್ಲಿ ಪಕ್ಷಿಗಳು ಕಿರ್ಚೋದ್ರ ಮುಖಾಂತರ ತೂಫಾನ್ ಬರೋದನ್ನ ದಡದಲ್ಲಿರೋ ಜನರು ಮೊದ್ಲೇ ತಿಳ್ಕೊತಿದ್ರು ಅಮ್ಮವ್ರೆ. ಅಷ್ಟೇ ಯಾಕೆ, ಮನೆ ಮೇಲೆ ಕಾಗೆ ಕೂತು ಕೂಗ್ತಾ ಇದ್ರೆ ಆ ಮನೆಗೆ ಬಂಧುಗಳು ಬರ್ತಾರೆ ಅಂತ ಈಗ್ಲೂ ಜನ ನಂಬಿದ್ದಾರೆ. ಕತ್ಲಲ್ಲಿ ನಮಗ್ ನೋಡೋಕಾಗದೇ ಇರೋಂತ ಎಷ್ಟೋ ವಸ್ತುಗಳನ್ನ ಪ್ರಾಣಿ ಪಕ್ಷಿಗಳು ಸ್ಪಷ್ಟವಾಗಿ ನೋಡ್ತಾವಂತೆ. ನಾವು ಸೈನ್ಸ್ ಹೇಳೋದನ್ನ ನಂಬೇಕು ಕೇಶವ, ಈ ನಾನ್ ಸೆನ್ಸ್ ಎಲ್ಲ ನಂಬಾರ್ದು. ನಡಿ. ನಿಮ್ಮಮ್ಮಮ್ಮ ಅಮಾವಾಸ್ಯೆ ಬರ್ತಿದ್ಯಾ ಅಂತ ಕೇಳಿದ್ಲು, ಆದ್ರೆ ಬರ್ತಿರೋದು ಪೌರ್ಣಮಿ ಅಲ್ವಾ ಚಂದ್ರಿಕಾ? ಇಲ್ಲ ಪೌಡ್ರು, ಅಮಾವಾಸ್ಯೆನೆ. ನಮ್ ಅತ್ತಿಗೆ ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ಅದು ಹೆಸರಿಗೆ ಅಮಾವಾಸ್ಯೆ. ಅಭಿ ಬರೋದು ಈ ಮನೆಗೆ ಪೌರ್ಣಮಿನೇ ಅಲ್ವಾ? ಬರ್ತಾನೆ ಬರ್ತಾನೆ ಅಂತ ಸುಮ್ನೆ ಕುಣಿತಿದ್ದಾರೆ. ನಾಳೆನಾದ್ರೂ ಬರ್ತಾನೋ ಇಲ್ವೋ? ಬರ್ತಾನೆ ಅಂತ ಕನ್ಫರ್ಮ್ ಆಯ್ತು ಅಂತ ದಿವ್ಯ ಹೇಳಿದ್ಲು ಅಲ್ವಾ? ಅಂದ್ರೆ ಖಂಡಿತವಾಗ್ಲೂ ಬರ್ತಾನೆ. ಬಂದ್ರೆ ಒಳ್ಳೇದೆ. ಅವ್ನ್ ಹೇಗಿದನೋ ನೋಡ್ಬೋದು. ದಿವ್ಯಾಗೆ ತಾಯಿ ಹೋಲ್ಕೆ ಬಂದಿರೋ ಹಾಗೆ ಅವನಿಗೆ ತಂದೆ ಹೋಲ್ಕೆ ಬಂದಿರುತ್ತೇನೋ. ಜೈ ತರನೇ ಇರಬಹುದೇನೋ. ಅವ್ನ್ ಹೇಗೆ ಇದ್ರು ಅವನ ಹತ್ರ ಕೂಡ ನಾವು ಒಳ್ಳೆಯವ್ರ ಹಾಗೆ ನಾಟಕ ಮಾಡ್ಬೇಕು. ಎಲ್ಲ ನಮ್ ಕರ್ಮ ನೋಡು. ತಲೆಮಾರು ಬದಲಾಗಿದ್ರು ನಮ್ ಹಣೆ ಬರಹ ಮಾತ್ರ ಬದಲಾಗ್ತಿಲ್ಲ ಚಂದ್ರಿಕಾ. ನಾಳೆ ಎಲ್ರ ಹಣೆ ಬರಹನು ಆ ನಿತ್ಯ ಬದಲಾಯಿಸ್ತಿದ್ದಾಳೆ. ನಾಳೆ ಅಭಿ ಬರ್ತಾನೆ, ನಿತ್ಯಾನೂ ಬರ್ತಾಳೆ, ದಿವ್ಯಾ ಅಂತೂ ಇಲ್ಲೇ ಇದ್ದಾಳೆ. ಈ ಮನೆ ಕುರುಕ್ಷೇತ್ರ ಆಗುತ್ತೇನೋ. ಹುಟ್ಟದಬ್ಬದ ದಿನ ಸಾವಿನ ದಿನ ಆಗುತ್ತೇನೋ. ಅಯ್ಯಯ್ಯೋ, ಹಾಗೆ ಭಯಪಡಿಸ್ಬೇಡ್ವೆ. ಮನೇಲಿ ನಾವು ಕೂಡ ಇದೀವಿ ಅಲ್ವಾ? ಹುಟ್ಟು ಹಬ್ಬದ ಹಾಗೆ ಇರ್ಲಿ ಅಂತ ಕೇಳ್ಕೊ. ನಾನ್ ಅನ್ಕೊಂಡ್ರೆ ಆಗುತ್ತಾ? ಆ ದೇವ್ರ ಅನ್ಕೋಬೇಕು. ದೇವಿಪುರಕ್ಕೆ ಹೋಗಿ ಬಂದ್ಮೇಲೆ ನಾಣಿಗೆ ಸ್ಟ್ರೋಕ್ ಹೊಡೆದು ಬಾಯಿ ಬಿದ್ದೋಗಿದ್ದು, ಇವತ್ತು ಹದ್ದು ಕಿರ್ಚಿದ್ದು, ಕುಂಬಳಕಾಯಿ ಬಿದ್ದಿದ್ದು, ಅಮಾವಾಸ್ಯೆ ಬರ್ತಿರೋದು, ಇದನ್ನೆಲ್ಲ ನೋಡ್ತಿದ್ರೆ ಏನೋ ನಡಿಬಾರ್ದು ನಡೆಯುತ್ತೆ ಅನ್ಸ್ತಿದೆ ಕಲ್ಪನಾ. ದೊಡ್ಡವರು ಧೈರ್ಯ ಹೇಳ್ಬೇಕಾಗಿರೋರು ನೀವೇ ಹೀಗ್ ಚಿಂತೆ ಮಾಡ್ತಾ ಇದ್ರೆ ದಿವ್ಯಾ ಭಯ ಪಡ್ತಾಳೆ ಅಜ್ಜಿ. ನಂದು ಚಿಂತೆ ಅಲ್ಲ, ಭಯ. ಏನೂ ಆಗೋದಿಲ್ಲ ಅಜ್ಜಿ, ಧೈರ್ಯವಾಗಿರಿ. ಹೇಗಿರು ಅಂತ್ಯ? ನಿನಗ್ ಗೊತ್ತಿಲ್ಲ ಕಲ್ಪನಾ, 3 ತಲೆಮಾರುಗಳಿಂದ ನರಕ ಅನುಭವಿಸಿದ್ದೀನಿ. 3 ತಲೆಮಾರುಗಳ ಸೊಸೆ ಅಂದ್ರ ಸಾವುಗಳನ್ನ ಕಣ್ಣಾರೆ ನೋಡಿದ್ದೀನಿ. ಶಾಪದಿಂದ ಬಲಿ ತಗೊಂಡ ಪ್ರತಿ ಸಾವುಗ್ ಮುಂಚೆ ಇಂಥ ಅಪಶಕನಗಳೇ ನಡೆದಿದೆ. ದಿವ್ಯಾಗ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಶಾಪ ಮನೆ ಸೊಸೆಯಂದಿರಿಗೆ ಹೊರತು ಮಗಳಿಗಲ್ಲ ಅಲ್ವಾ ಅಜ್ಜಿ? ನಾವು ಭಯ ಪಡ್ಬೇಕಾಗಿರೋದು ಅಭಿ ಹೆಂಡತಿ ಆಗೋಳ ಬಗ್ಗೆನೇ ಹೊರತು ದಿವ್ಯಾ ಬಗ್ಗೆ ಅಲ್ಲ ಅಲ್ವಾ? ಏನೋ ಗೊತ್ತಿಲ್ಲ, ಪರಿಸ್ಥಿತಿಗಳು ಹೇಗೆ ದಾರಿ ಮಾಡುತ್ತೋ ಅರ್ಥ ಆಗ್ತಿಲ್ಲ. ಗಂಗಾ ಇನ್ನು
ನನ್ನ ಕಣ್ಣು ಮುಂದೆನೆ ತಿರುಗಾಡ್ತಾ ಇದ್ದಾಳೆ. ಶಾಪ ಜಯಿಸಿ ಪುನರ್ಜನ್ಮ ಪಡ್ಕೊಂಡಿದ್ಲು ಅನ್ಕೊಂಡಿದ್ ಗಂಗಾ ಜೈ ಸಾವಿಂದ ಕುಸ್ತು ಬಿದ್ದು ಅವಳ ಪ್ರಾಣನೇ ಹೊರಟೋಯ್ತು. ಅವಳು ಶಾಪದಿಂದ ಸತ್ತೋದ್ಲೋ ಇಲ್ಲ ಜೈ ಇಲ್ದೇ ಇರೋ ಜೀವನ ಬೇಡ ಅನ್ಕೊಂಡ್ಲೋ ಗೊತ್ತಿಲ್ಲ. ಶಾಪ ಇದೆಯೋ ಹೋಗಿದೆಯೋ ಅದು ಗೊತ್ತಿಲ್ಲ. ಅವಾಗಾದ್ರೆ ಜೈ ಎಲ್ಲ ನೋಡ್ಕೋತಿದ್ದ. ಆದ್ರೆ ಇವಾಗ ಯಾರು ನೋಡ್ಕೋತಾರೆ? ಗಂಡು ದಿಕ್ಕಿಲ್ದೇ ಇರೋ ಈ ಮನೇನ ಈ ಕುಟುಂಬನ ಯಾರು ಕಾಪಾಡ್ತಾರೆ? ನಾಳೆ ಅಭಿ ಬರ್ತಿದ್ದಾನಲ್ವಾ ಅಜ್ಜಿ? ಈ ಮನೆ ವಾರಸ್ದಾರ ಬರ್ತಿದ್ದಾನೆ, ಅವನೇ ಎಲ್ಲ ನೋಡ್ಕೋತಾನೆ. ಎಲ್ಲ ನೋಡ್ಕೋತಾನೋ ಇಲ್ಲ ತನ್ನ ತಾಯಿನ ಬಲಿ ತಗೊಂಡ ಈ ಮನೆನ ಬೇಡ ಅನ್ಕೋತಾನೋ ಯಾರಿಗ್ ಗೊತ್ತು? ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆನ ಈ ಮನೆನ ದ್ವೇಷಿಸ್ದವನು ಈ ವಯಸ್ಸಲ್ಲಿ ಅವನು ಹೇಗಿರ್ತಾನೋ ಏನಂತಾನೋ ಯಾರಿಗ್ ಗೊತ್ತು ಕಲ್ಪನಾ? ಚಿಕ್ಕನ್ನಲ್ಲಿ ಗೊತ್ತಿಲ್ದೆ ದ್ವೇಷಸ್ದ, ಈಗ್ಲೂ ಹಾಗೆ ಯಾಕಿರ್ತಾನೆ ಅಜ್ಜಿ? ಅವನಲ್ಲಿ ಹರಿತಿರೋದು ಜೈ ಗಂಗಾ ರಕ್ತ. ಪ್ರಾಣ ಹೋದ್ರೂ ಈ ಮನೇನ ನಮ್ಮನ್ನ ಬಿಡೋದಿಲ್ಲ. ನೀವು ಧೈರ್ಯವಾಗಿರಿ. ಅಜ್ಜಿ, ನಮ್ಮಮ್ಮನಿಗೆ ಫೋನ್ ಮಾಡಿ ಕೇಳ್ದೆ. ಈಗ ನಡೆದ ಅಪಶಕನ ದೂರ ಆಗ್ಬೇಕು ಅಂತಂದ್ರೆ ಪುರೋಹಿತ್ರನ ಕರೆಸಿ ಶಾಂತಿ ಹೋಮ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳಿದ್ರು. ನಾಳೆ ಹುಟ್ಟಿದಬ್ಬ ಇಟ್ಕೊಂಡು ಹೋಮನೆಲ್ಲ ಮಾಡಿಸಿದ್ರೆ ಏನ್ ಚೆನ್ನಾಗಿರತ್ತೆ ಕೇಶವ. ದೇವರ ಮೇಲ್ ಭಾರ ಹಾಕಿ ಏನು ಕೆಟ್ಟದಾಗ್ಬಾರ್ದು ಅಂತ ಕೇಳ್ಕೊಳ್ಳೋಣ. ಅಂದ್ರೆ ಆಂಟಿ ಅದು ನಿನ್ ಭಯ ನನ್ಗೆ ಅರ್ಥ ಆಗತ್ತೆ ಕೇಶವ.